ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಯೇಸು ಆತನ ಎತ್ತಲ್ಪಟ್ಟ ಯೇಸು ಅನ್ನುವಂಥ ವಿಷಯದ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ. ಎತ್ತಲ್ಪಟ್ಟಂಥ ಯೇಸು ಯಾರು, ಯಾಕೆ ಆತನ ಎತ್ತಲ್ಪಡಬೇಕಾಯಿತು, ಎತ್ತಲ್ಪಟ್ಟಿದ್ರಿಂದ ಏನು ಆತನು ಸಾಧಿಸಿದನು ಎಂಬುದಾಗಿ ನಾನು 3 ಅಂಶಗಳನ್ನು ಈ ವಿಷಯದ ಕೆಳಗೆ ನಿಮ್ಮೊಟ್ಟಿಗೆ ಹೇಳುವಂಥವನಾಗಿದ್ದೇನೆ. ಎತ್ತಲ್ಪಟ್ಟ ಯೇಸು, ಯಾಕೆ ಈ ಒಂದು ಹೆಸರನ್ನು ನಾನು ಕೊಟ್ಟಿದ್ದೇನೆ? ಯಾಕಂದರೆ ಯೋಹಾನ 3ನೇ ಅಧ್ಯಾಯ 14-15ನೇ ವಾಕ್ಯವನ್ನು ಓದುವಾಗ ಯೋಹಾನ ಒಂದು ವಿಷಯವನ್ನು, ಯೇಸು ಹೇಳಿದಂಥ ವಿಷಯವನ್ನೇ ಯೋಹಾನನು ಅಲ್ಲಿ ಹೇಳುವಂಥವನಾಗಿದ್ದಾನೆ. ಆತನು ಹೀಗೆ ಹೇಳ್ತಾನೆ, ನಿಮಗಾಗಿ ನಾನು ಓದ್ತಾ ಇದ್ದೇನೆ. ಯೋಹಾನ 3ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಇದಲ್ಲದೆ ಮೋಶೆಯು ಅರಣ್ಯದಲ್ಲಿ ಸರ್ಪವನ್ನು ಎತ್ತಿದ ಹಾಗೆಯೇ ಮನುಷ್ಯ ಕುಮಾರನು ಸಹ ಎತ್ತಲ್ಪಡತಕ್ಕದ್ದು. ಹೀಗೆ ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದಿರುವನು. ಸೊ ಪ್ರಿಯರೇ, ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವೊಂದು ಸ್ವಲ್ಪ ಹಿನ್ನೆಲೆಯನ್ನು ಕೂಡ ನಾವು ತಿಳ್ಕೊಳ್ಳುವಂಥದ್ದು ಅಗತ್ಯ. ಎತ್ತಲ್ಪಟ್ಟಂಥ ಯೇಸುವಿನ ಈ ಎತ್ತಲ್ಪಡುವಿಕೆ ಅನ್ನುವಂಥದ್ದು ಏನು ಅನ್ನೋದನ್ನು ಯೇಸು ಹೇಳ್ತಾ ಇದ್ದಾರೆ. ಏನು ಈ ಎತ್ತಲ್ಪಡುವಂಥದ್ದು? ಅದಕ್ಕೆ ಒಂದು ಸಾಮ್ಯವನ್ನು ಅಥವಾ ಒಂದು ಹೋಲಿಕೆಯನ್ನು ಹೇಳ್ತಾ ಇದ್ದಾರೆ. ಆ ಹೋಲಿಕೆ ಎಲ್ಲಿದೆ? ಹಳೆ ಒಡಂಬಡಿಕೆಯಲ್ಲಿದೆ. ವೇದ ಭಾಗ ಅರಣ್ಯಕಾಂಡ ಅಥವಾ ಸಂಖ್ಯಾಕಾಂಡ 21ನೇ ಅಧ್ಯಾಯ 5-9 ವಾಕ್ಯಗಳ ಮಧ್ಯದಲ್ಲಿ. ಅರಣ್ಯಕಾಂಡ ಅಥವಾ ಸಂಖ್ಯಾಕಾಂಡ 21ನೇ ಅಧ್ಯಾಯದ 5-9 ಆ ವಾಕ್ಯದಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾನು ಹಾಗೆ ನಿಮಗೆ ವಿವರಿಸ್ತೇನೆ. ಒಂದು ದಿನ ದೇವರ ಕೋಪ ಇಸ್ರಾಯೇಲರ ಮೇಲೆ ಬಂತು. ದೇವರನ್ನು ರೇಗಿಸಿದ್ರಿಂದ ದೇವರು ಏನು ಮಾಡ್ತಾರೆ, ಇಸ್ರಾಯೇಲರು ಅವರು ದೇವರ ವಿರುದ್ಧ ತಿರುಗಿ ಬಿದ್ದಾಗ, ಮೋಶೆ ವಿರುದ್ಧ ತಿರುಗಿ ಬಿದ್ದಾಗ ದೇವರು ಸರ್ಪಗಳನ್ನು ಇಸ್ರಾಯೇಲರನ್ನು ಕಚ್ಚೋದಕ್ಕೆ ಕಳಿಸ್ತಾರೆ. ಉರಿ ಸರ್ಪಗಳು ಅವು ಕಚ್ಚಿದಾಗ ಉರಿ ಬಂದು ಅವರು ಸಾಯುವಂಥವರಾಗ್ತಾರೆ. ಆಗ ಅನೇಕ ಇಸ್ರಾಯೇಲರು ಈ ಸರ್ಪಗಳು ಬಂದು ಕಚ್ಚುತ್ತಾ ಇರುವಾಗ ಮೋಶೆ ಆದಂಥವನು ಆತನು ಮಧ್ಯವರ್ತಿಯಾಗಿ ದೇವರ ಹತ್ರ ಬೇಡುತ್ತಾನೆ. ಬೇಡಿದಾಗ ದೇವರು, ಹಾಗಾದರೆ ಇವರು ಉಳಿಬೇಕಾದ್ರೆ, ಇವರಲ್ಲಿರುವಂಥ ವಿಷ ಹೋಗಬೇಕಾದ್ರೆ ನಾನು ಹೇಳೋದನ್ನು ನೀನು ಮಾಡು ಎಂಬುದಾಗಿ ಹೇಳ್ತಾನೆ. ಏನು ಅದು ಅಂತ ಹೇಳಿದಾಗ, ತಾಮ್ರದ ಸರ್ಪವನ್ನು ಒಂದು ಕೋಲಿನ ಮೇಲೆ ನೀನು ಮಾಡಿ ಹಾಕಬೇಕು. ಆ ತಾಮ್ರದ ಸರ್ಪವನ್ನು ಯಾರು ನೋಡ್ತಾರೋ ಅವರು ಉಳಿತಾರೆ. ತಾಮ್ರದ ಸರ್ಪವನ್ನು ಕೋಲಿನ ಮೇಲೆ ನೀನು ಇಡಬೇಕು, ಮೇಲೆ ಎತ್ತಿ ಇಡಬೇಕು ಕಾಣುವ ಹಾಗೆ ಎಂಬುದಾಗಿ ಮೋಶೆಗೆ ಹೇಳ್ತಾರೆ. ಈ ಒಂದು ವಿಷಯ ಆ ವೇದ ಭಾಗದಲ್ಲಿ ಇದೆ. ಹಾಗಾಗಿ ಅನೇಕರು ಅದನ್ನು ನೋಡಿದವರು, ತಾಮ್ರದ ಸರ್ಪವನ್ನು ನೋಡಿದವರು ಅವರ ರಕ್ಷಣೆಯನ್ನು ಹೊಂದುತ್ತಾರೆ. ಆ ಸರ್ಪಗಳ ಆ ವಿಷದಿಂದ, ಪ್ರಾಣಾಪಾಯದಿಂದ ಅವರು ರಕ್ಷಿಸಲ್ಪಡ್ತಾರೆ. ಸೊ ಯೇಸು ಆ ಸಾಮ್ಯವನ್ನು ತೆಗೆದುಕೊಂಡು ಹೇಳ್ತಾನೆ, ಮನುಷ್ಯ ಪುತ್ರನು ಎತ್ತಲ್ಪಡತಕ್ಕದ್ದು, ಆತನು ಕೂಡ ಎತ್ತಲ್ಪಡ್ತಾನೆ. ಹಾಗಾದರೆ ಸಾಮ್ಯ ಎತ್ತಲ್ಪಡ್ತಾನೆ ಅನ್ನುವಂಥ ವಿಷಯವನ್ನು ಯೇಸು ಹೇಳ್ತಾ ಇದ್ದಾನೆ. ಎಲ್ಲಿ ಆತನು ಎತ್ತಲ್ಪಡ್ತಾನೆ? ಅದು ಶಿಲುಬೆಯ ಮರಣದ ವಿಷಯವಾಗಿ, ಶಿಲುಬೆಯಲ್ಲಿ ಆತನು ಎತ್ತಲ್ಪಡ್ತಾನೆ. ನಾವು ಅದೇ ಯೋಹಾನ 12ನೇ ಅಧ್ಯಾಯ 12ನೇ ಅಧ್ಯಾಯ
ಅದರಲ್ಲಿ 32ನೇ ವಾಕ್ಯವನ್ನು ನಾವು ಓದೋದಾದರೆ ಯೋಹಾನ 12:32 ಆ ವಾಕ್ಯ ಹೀಗೆ ಹೇಳಿದೆ, ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟರೆ ಎಲ್ಲರನ್ನೂ ನನ್ನ ಬಳಿಗೆ ಎಳಕೊಳ್ಳುವೆನು ಅಂದನು. ಇದಾದ್ಮೇಲೆ 33ನೇ ವಾಕ್ಯ, ತಾನು ಎಂಥ ಮರಣದಿಂದ ಸಾಯಬೇಕಾಗಿತ್ತೆಂದು ಸೂಚಿಸಿ ಇದನ್ನು ಹೇಳಿದನು. ತಾನು ಎಂಥ ಮರಣ ಸಾಯತಕ್ಕದ್ದು, ಸೊ ಹಾಗಾಗಿ ಆ ಮರಣ ಎಂಥದ್ದು? ಸೊ ಎತ್ತಲ್ಪಡುವಂತಹ ಮರಣ, ಒಂದು ಕೋಲಿನ ಮೇಲೆ, ಶಿಲುಬೆ ಅನ್ನುವಂಥ ಮರದ ಮೇಲೆ ಆತನನ್ನು ನೇತು ಹಾಕ್ತಾರೆ ಅನ್ನುವಂಥ ಮರಣವನ್ನು ಯೇಸು ಸ್ವಾಮಿ ಆತನು ಎತ್ತಲ್ಪಡ್ತಾನೆ ಅನ್ನುವಂಥ ವಿಷಯವನ್ನೇ ಆತನು ಹೇಳ್ತಾ ಬಂದನು. ಇನ್ನೊಂದು ವೇದ ಭಾಗವನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಓದಬೇಕು. ಅದು ಯಾವುದಂದರೆ 18ನೇ ಅಧ್ಯಾಯ, ಅದೇ ಯೋಹಾನ 18ನೇ ಅಧ್ಯಾಯ. ನಾವು ಅದರಲ್ಲಿರುವಂಥ 18ನೇ ಅಧ್ಯಾಯದ 31-32ನೇ ವಾಕ್ಯಗಳನ್ನು ಕೂಡ ನಾನು ನಿಮಗೆ ಓದಿ ಕೇಳಿಸ್ತೇನೆ. ಆಗ ಪಿಲಾತನು ಅವರಿಗೆ, ನೀವೇ ಆತನನ್ನು ತಕ್ಕೊಂಡು ನಿಮ್ಮ ನ್ಯಾಯ ಪ್ರಮಾಣದ ಪ್ರಕಾರ ಆತನಿಗೆ ನ್ಯಾಯ ತೀರಿಸಿರಿ ಅಂದನು. ಅದಕ್ಕೆ ಯೆಹೂದ್ಯರು ಅವನಿಗೆ, ನಾವು ಯಾವ ಮನುಷ್ಯನನ್ನು ಕೊಲ್ಲಿಸುವುದಕ್ಕೆ ನಮಗೆ ನ್ಯಾಯವಲ್ಲ ಎಂದು ಹೇಳಿದರು. ಹೀಗೆ ಯೇಸು ತಾನು ಎಂಥ ಸಾಯುವನೆಂದು ಸೂಚಿಸಿ ಹೇಳಿದ ಮಾತು ಈಡೇರಿತು ಅಂತ ಹೇಳುವಾಗ ಯೇಸು ಹಾಗಾದರೆ ಎಲ್ಲಿ ಹೇಗೆ ಸತ್ತರು ಅಂತ ಹೇಳಿದ್ರೆ, ಮರದ ಕಂಬಕ್ಕೆ, ಶಿಲುಬೆಯ ಮರದ ಕಂಬಕ್ಕೆ ನೇತಾಕಲ್ಪಟ್ಟವನಾಗಿ ಆತನು ಸತ್ತನು. ಸೊ ಹಾಗಾಗಿ ಯೇಸು ಹೇಳ್ತಾ ಇರುವಂಥದ್ದು, ತಾನು ಎತ್ತಲ್ಪಡ್ತಾನೆ, ಆತನ ಮರಣ ಈ ಶಿಲುಬೆಯ ಮರಣದಲ್ಲಿ ಸಂಭವಿಸುತ್ತೆ. ಹಾಗಾದರೆ ಈ ಯೇಸು ಸ್ವಾಮಿ ಹೇಳುವಂಥದ್ದು ಭವಿಷ್ಯದಲ್ಲಿ ಆಗ್ತದೆ ಅಂತ ಹೇಳಿ, ಅದಾದಮೇಲೆ ಪಿಲಾತನ ಸಮಯದಲ್ಲಿ ಹಾಗೆಯೇ ಆಯಿತು. ಅದಾದಮೇಲೆ ನಾವೀಗ ಚರಿತ್ರೆಯಾಗಿ ಅದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಬಂದೆ, ಆತನು ಎತ್ತಲ್ಪಟ್ಟಂಥ ಯೇಸು ಆಗಿದ್ದಾನೆ. ಹಾಗಾದರೆ ಮೊದಲನೇ ಅಂಶ, ಈ ಎತ್ತಲ್ಪಟ್ಟಂಥ ಯೇಸು ಯಾರು? ಎತ್ತಲ್ಪಟ್ಟಂಥ ಯೇಸು ಯಾರು? ನಾವು ಯೋಹಾನ 3ನೇ ಅಧ್ಯಾಯದ 13ನೇ ವಾಕ್ಯವನ್ನು ಕೂಡ ನಾವು ಓದೋಣ. ಯಾರು ಎತ್ತಲ್ಪಟ್ಟಂಥ ಯೇಸು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಯೋಹಾನ 3ನೇ ಅಧ್ಯಾಯ 13ನೇ ವಾಕ್ಯ, ಪರಲೋಕದಿಂದ ಇಳಿದು ಬಂದಾತನೇ. ಸೊ ಯಾರು? ಪರಲೋಕದಿಂದ ಇಳಿದು ಬಂದಾತನು. ಸೊ ಯೇಸು ಪರಲೋಕದಿಂದ ಇಳಿದು ಬಂದವನು, ಆತನು ಭೂಲೋಕದವನಲ್ಲ. ಯೇಸು ಸ್ವಾಮಿಯ ಕ್ರಿಸ್ಮಸ್ ಟೈಮಲ್ಲಿ ಜನನವನ್ನು ಬಹಳ ಸಡಗರದಿಂದ ಸಂಭ್ರಮದಿಂದ ಆಚರಿಸ್ಕೊಳ್ಳೋದುಂಟು. ಆದರೆ ಆತನು ಭೂಮಿಯಿಂದ ನಮ್ಮ ಹಾಗೆ ಜನನವನ್ನು ತಾಳಿರಬಹುದು, ಆದರೆ ಆತನು ಎಲ್ಲಿಯವನು ಎಂಬುದಾಗಿ ನೋಡೋದಾದರೆ ಆತನು ಪರಲೋಕದವನು. ಪರಲೋಕ ಅನ್ನುವಂಥದ್ದು ಅದು ದೇವರಿರುವಂಥ ಸ್ಥಳ, ದೇವದೂತರಿರುವಂಥ ಸ್ಥಳ. ಹಾಗಾದರೆ ಯೇಸು ಒಂದು ದೇವರು ಅಥವಾ ದೇವದೂತರು ಅಥವಾ ಆತ್ಮಗಳು, ದೇವರ ಮಕ್ಕಳ ಆತ್ಮಗಳು ಇರುವಂತಹ ಒಂದು ಸ್ಥಳ. ಹಾಗಾದರೆ ಯೇಸು ಯಾರು ಅಂತ ಹೇಳುವಾಗ ವಾಕ್ಯ ಯೋಹಾನ 1:1 ನಮಗೆ ಸ್ಪಷ್ಟ ಹೇಳುತ್ತೆ. ಆತನು ಯಾರು ಅಂತ ಹೇಳಿದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿದ್ದನು. ಆ ವಾಕ್ಯವೆಂಬುವವನು 14ನೇ ವಾಕ್ಯದಲ್ಲಿ ಯೋಹಾನ 1:14 ಹೇಳುತ್ತದೆ, ಆ ವಾಕ್ಯವೆಂಬುವವನು, ದೇವರಾಗಿದ್ದಂಥ ವಾಕ್ಯ ಎನ್ನುವವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಬಂದನು. ಹಾಗಾದರೆ ಯೇಸು ಯಾರು ಅನ್ನುವಂಥ ಪ್ರಶ್ನೆಗೆ ನಮಗೆ ಉತ್ತರ ಸಿಗತ್ತೆ. ಆತನು ಪರಲೋಕದ ದೇವರು, ಪರಲೋಕದಲ್ಲಿ ಇದ್ದವನು, ಪರಲೋಕದ ದೇವರು. ಆ ವಾಕ್ಯ ಹೇಳ್ತದೆ ಇಳಿದು ಬಂದ ಆತನು. ಏನು ಇಳಿದು ಬರುವಂಥದ್ದಂದ್ರೆ ಏನು? ಹಾಗಾದ್ರೆ ಫಿಲಿಪಿ 2ನೇ ಅಧ್ಯಾಯದಲ್ಲಿ ಯೇಸುವಿನ ಮಾದರಿಯ ವಿಷಯದಲ್ಲಿ ಉದಾಹರಣೆ ಕೊಡುತ್ತಾ ಪೌಲನು ಬರೀತಾನೆ, ಆತನು ದೇವರಿಗೆ ಸರಿ ಸಮಾನನಾಗಿದ್ದರೂ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೂ ಎಂದೆಣಿಸದೆ ತನ್ನನ್ನ ದಾಸನ ರೂಪವನ್ನು ಧರಿಸಿಕೊಂಡು ಆತನು ಮನುಷ್ಯರಿಗೆ ಹೇಗೆ ಸಾದೃಶ್ಯನಾದ, ಆತನು ಬಂದನು ಅನ್ನುವಂಥ ಮಾತನ್ನ
ಪೌಲನು ಹೇಳ್ತಾರೆ. ಹಾಗಾದ್ರೆ ಯೇಸುವಿನ ಆ ಮನುಷ್ಯ ಅವತಾರವನ್ನ ಯೇಸು ಅಲ್ಲಿ ಹೇಳ್ತಾ ಇದ್ದಾರೆ, ಇಳಿದು ಬಂದನು ಎಂಬುದಾಗಿ. ಆ ಅವತಾರವನ್ನ ಇಳಿದು ಬಂದನು ಎಂಬುದಾಗಿ. ಸೊ ಹಾಗಾದ್ರೆ ದೇವರು ಆತ್ಮನಾಗಿರುವಂಥವನು ಶರೀರವನ್ನ ಧರಿಸಿಕೊಂಡು ಈ ಲೋಕಕ್ಕೆ ಬರ್ತಾನೆ. ಹಾಗಾಗಿ ಯೇಸು ಸ್ವಾಮಿ ಕಾಣುವಾಗ ಮನುಷ್ಯನಾಗೆ ಕಾಣ್ತಾ ಇದ್ದನು. ಬಟ್ ಆತನು ಯಾರು? ಆತನು ಯೇಸು. ಆತನು ಯಾರು? ಆತನು ದೇವರು. ಯಾರು ಯೇಸು? ಆತನು ದೇವರು, ಮನುಷ್ಯಾವತಾರಿಯಾಗಿ ಆತನು ಬಂದವನು. ಆ ವಾಕ್ಯ ಇನ್ನೇ ನಮಗೇನು ಸಲಹೆ ಕೊಡ್ತದೆ ಅಂತ ಹೇಳಿದ್ರೆ, ಯೇಸು ಏನು ಹೇಳ್ತಾರೆ ಅಂದ್ರೆ, ಪರಲೋಕದಿಂದ ಇಳಿದು ಬಂದಾತನೇ, ಪರಲೋಕದಿಂದ ಬಂದಾತನೇ. ಸೊ ಆತನು ಬಂದನು, ಅಲ್ಲಿಂದ ಹೊರಟು ಬಂದನು ಅನ್ನುವಂಥ ಮಾತನ್ನ ಹೇಳ್ತಾನೆ. ಅಂದರೆ ಪರಲೋಕದಲ್ಲಿರುವ ಮನುಷ್ಯ ಕುಮಾರನೇ ಹೊರತು. ಅಲ್ಲಿ ಹೇಳ್ತಾನೆ, ಯೇಸುವೆ ಅಲ್ಲಿಂದ ಇಳಿದು ಬಂದವನು, ಯೇಸುವೆ ಇಳಿದು ಬಂದನು. ಆತನು ದೇವರಾಗಿದ್ದನು. ಯಾರು ಈ ಇಳಿದು ಬಂದವನು ಯಾರು ಅಂದ್ರೆ, ಯೇಸು ಅನ್ನುವಂಥ ವ್ಯಕ್ತಿ ಇಳಿದು ಬಂದಿದ್ದು ಎಂಬುದಾಗಿ ಹೇಳ್ತಾನೆ. ಆತನು ದೇವಕುಮಾರನು ಎಂಬುದಾಗಿ ಆತನು ಹೇಳ್ತಾನೆ. ಅನಂತರ ಒಂದು ಮಾತಿದೆ ಅಲ್ಲಿ, ಕುಮಾರನೇ ಹೊರತು ಯಾವನು ಪರಲೋಕಕ್ಕೆ ಏರಿ ಹೋದವನಲ್ಲ. ಪರಲೋಕಕ್ಕೆ ಯಾರು ಕೂಡ ಏರಿ ಹೋದವನು ಕೂಡ ಅಲ್ಲ ಎಂಬುದಾಗಿ ಹೇಳ್ತವನು. ಯೇಸು ಪರಲೋಕದಿಂದ ಬಂದರೂ ಪರಲೋಕಕ್ಕೆ ಆತನು ಮತ್ತೆ ಹೋಗುವಂಥವನು ಕೂಡ ಆಗಿದ್ದಾನೆ, ಹೋದವನು ಕೂಡ ಆಗಿದ್ದಾನೆ. ಆದರೆ ಯಾರು ಕೂಡ ಏರಿ ಹೋದದ್ದಿಲ್ಲ. ಪರಲೋಕದ ವಿಷಯಗಳನ್ನು ತಿಳಿಸೋದಕ್ಕೆ ಬಂದವನು, ಏರಿ ಹೋಗುವವನು ಆತನೇ ಆಗಿದ್ದಾನೆ. ಹಾಗಾದರೆ ಯಾರಾದರೂ ನಾನು ಪರಲೋಕದಿಂದ ಬಂದೆ ಅಂತ ಹೇಳೋದಾದ್ರೆ ಅದು ಸುಳ್ಳಾಗಿರ್ತದೆ. ಪರಲೋಕಕ್ಕೆ ನಾನು ಹೋದೆ ಅಂತ ಹೇಳಿದ್ರೆ ಅದು ಕೂಡ ಸುಳ್ಳಾಗಿರ್ತದೆ. ಯಾಕಂದ್ರೆ ಬಂದವನೇ, ಏರಿ ಹೋದವನೇ ಒಬ್ಬನೇ, ಆತನು ಯೇಸು ಎಂಬುದಾಗಿ ಆ ಮಾತು ಹೇಳ್ತದೆ. ಸೊ ಇತರ ಧರ್ಮದ ಯಾವ ವ್ಯಕ್ತಿಯೂ ಬರಲಿಲ್ವಾ? ಹಾಗಾದ್ರೆ ನಾನು ಈ ವಾಕ್ಯದ ಆಧಾರದ ಮೇಲೆ ಹೇಳಲಿಕ್ಕೆ, ಯೇಸು ಹೇಳೋದಾದ್ರೆ ಹೇಳ್ತಾನೆ, ನಾನಲ್ಲದೇನೆ ಇಳಿದು ಬಂದವನಿಲ್ಲ, ನಾನಲ್ಲದೇನೆ ಹತ್ತಿ ಹೋದವನೂ ಇಲ್ಲ ಪರಲೋಕಕ್ಕೆ ಎಂಬುದಾಗಿ ಯೇಸು ಹೇಳುವಂಥ ಮಾತು ನೀವು ಅಂಗೀಕರಿಸುವಂಥ ಒಂದು ಸತ್ಯವಾದಂಥ ಮಾತಾಗಿದೆ. ಯಾಕಂದ್ರೆ ಅದು ಯೇಸು ಹೇಳಿದಂಥ ಮಾತು. ಸೊ ಹಾಗಾಗಿ ಏರಿ ಹೋದದ್ದು ಬಂದದ್ದು ಯಾರೂ ಇಲ್ಲ, ಬಂದವನೇ ಏರಿ ಹೋಗುವವನಾಗಿದ್ದಾನೆ. ಸೊ ಹಾಗಾಗಿ ಯೇಸು ಯಾರು? ಆತನು ದೇವರು, ಮನುಷ್ಯನಾಗಿ ಬಂದವನು, ಮತ್ತೆ ಆತನು ದೇವರಾಗಿ ಆತನು ಈ ಲೋಕದಿಂದ ಮತ್ತೆ ಹಿಂತಿರುಗಿ ಹೋಗುವವನಾಗಿದ್ದಾನೆ. ಈ ಒಂದು ವಿಚಾರವನ್ನ ನಾವು ಎತ್ತಲ್ಪಟ್ಟಂಥ ಯೇಸುವಿನ ಬಗ್ಗೆ ಮೊದಲು ತಿಳ್ಕೊಂಡೆವು. ಎರಡನೇದು, ಈ ಎತ್ತಲ್ಪಡುವಂಥದಕ್ಕೆ ಕಾರಣ ಏನು? ಯಾಕೆ ಎತ್ತಲ್ಪಡಬೇಕು? ಎತ್ತಲ್ಪಡೋದ ಹೇಗೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ನಾವು ನೋಡಿದ್ವಿ. ಎತ್ತಲ್ಪಟ್ಟವನು ಯಾರು ಅನ್ನೋದನ್ನ ನೋಡಿದ್ವಿ. ಈ ಎತ್ತಲ್ಪಡೋದಕ್ಕೆ ಕಾರಣ ಏನು? ಯೇಸು ಏನಕ್ಕೆ ಈ ಎತ್ತಲ್ಪಡುವಂಥದ್ದು ಅವಶ್ಯ ಎಂಬುದಾಗಿ ಯಾಕೆ ಹೇಳ್ತಾ ಇದ್ದಾನೆ? ಹಾಗೆ ಎತ್ತಲ್ಪಡ್ತಾನೆ ಅಂತ ಹೇಳೋದಕ್ಕೆ ಕಾರಣ ಏನು ಎಂಬುದಾಗಿ ನೋಡೋದಾದ್ರೆ 14ನೇ ವಾಕ್ಯ ಹೇಳ್ತಾನೆ, ಆ ಸರ್ಪದ ಹಾಗೆ ಈತನು ಕೂಡ ಎತ್ತಲ್ಪಡ್ತಾನೆ. 15ನೇ ವಾಕ್ಯದಲ್ಲಿ, ಯೋಹಾನ 3:15 ಹೀಗೆ ಹೇಳ್ತಾನೆ, ಹೀಗೆ ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದಿರುವನು ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಆತನನ್ನ ನಂಬುವ ಸಲುವಾಗಿಯೂ ಇನ್ನೊಂದು ಮಾತನ್ನ ನಾನು ಓದೋದಕ್ಕೆ ಮುಂದಾಗ್ತೇನೆ. ಯೋಹಾನ 8ನೇ ಅಧ್ಯಾಯ, ಯೋಹಾನ 12ನೇ ಅಧ್ಯಾಯ 32ನೇ ವಾಕ್ಯ. ಅದರಲ್ಲಿ ಯೇಸು ಹೇಳ್ತಾರೆ, ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟರೆ, ನಾನು ಹೇಳ್ತಾ ಇದ್ದೀನಿ, ಯಾಕೆ ಯೇಸು ಎತ್ತಲ್ಪಡಬೇಕು? ಯಾಕೆ ಆತನು ಶಿಲುಬೆಯಲ್ಲಿ ತೂಗಾಕಲ್ಪಡಬೇಕು? ಇಲ್ಲಿ ಕಾರಣವನ್ನು ಯೇಸು ತಿಳಿಸ್ತಾ ಇದ್ದಾರೆ. ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟರೆ ಎಲ್ಲರನ್ನು ನನ್ನ ಬಳಿಗೆ ಎಳಕೊಳ್ಳುವೆನು ಅಂದನು. ಎಲ್ಲರನ್ನು ನನ್ನ ಬಳಿಗೆ ಎಳಕೊಳ್ಳುವೆನು, ಎಲ್ಲರನ್ನು ನನ್ನ ಕಡೆಗೆ ಆಕರ್ಷಿಸುವೆನು ಎಂಬುದಾಗಿ ಆ ಮಾತಿನ ಅರ್ಥ. ನನ್ನ ಕಡೆಗೆ ಅವರು ದೃಷ್ಟಿಸ್ತಾರೆ. ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ತನ್ನ ಬಗ್ಗೆ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಿದ್ದು, ನಾನು ತಂದೆಯಿಂದ ಬಂದಿದ್ದೇನೆ, ನಾನು ಅಬ್ರಹಾಮನಿಗಿಂತ ಮುಂಚೆ ಇದ್ದವನು. ಆಮೇಲೆ ಯೇಸು ಸ್ವಾಮಿ ನಾನು ತಂದೆ ಒಂದೇ ಎಂಬುದಾಗಿ ಹೇಳ್ತಾ ಬಂದರು, ನಾನು ಮೆಸ್ಸಿಯನ್ ಎಂಬುದಾಗಿ ಕೂಡ ಹೇಳ್ತಾ ಬಂದರು. ಆದರೆ ಇದನ್ನ ಯಾವುದನ್ನು ಕೂಡ ಜನರು ಪರಿಗಣನೆಗೆ ತೆಗೆದುಕೊಳ್ಳದೆ ಬಹುಸಂಖ್ಯೆ ಯೇಸುವಿನ ವಿರೋಧವನ್ನ ಮಾಡ್ತಾ ಇದ್ರು. ಈತನು ದೇವರಲ್ಲ, ಈತನು ದೇವಕುಮಾರನಲ್ಲ, ಈತನು ಮೆಸ್ಸಿಯನ್ ಅಲ್ಲ, ಈತನು ದೇವರಿಗೆ ಸರಿಸಮಾನನಾಗಿರುವಂಥವನಲ್ಲ
ಹೇಗೆ ಈತನ ವಯಸ್ಸು ಚಿಕ್ಕದು, ಅಬ್ರಾಹ್ಮನಿಗಿಂತ ಮುಂಚೆ ಹೇಗಿತ್ತೇನು ಎಂಬುದಾಗಿ ಹೇಳ್ತಾನೆ. ನಾನು ತಂದೆ ಒಂದೆಂಬುದಾಗಿ ಹೇಗೆ ಇವನು ಸಮ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ವಿರೋಧಗಳನ್ನ ಮಾಡ್ತಾ ಕಲ್ಲುಗಳನ್ನ ಎಸೆಯೋದಿಕ್ಕೆ, ಯೇಸು ಸ್ವಾಮಿಯನ್ನ ಬೆಟ್ಟದಿಂದ ನೂಕೋದಿಕ್ಕೆ ಹೀಗೆಲ್ಲ ಜನರು ಮುಂದಾಗ್ತಾರೆ. ಆದ್ರೆ ಈ ಶಿಲುಬೆಯಲ್ಲಿ ಇಷ್ಟೆಲ್ಲ ಹೇಳಿದವನನ್ನ ಶಿಲುಬೆಗೆ ಹಾಕುವಾಗ ಜನರು ಇಷ್ಟೆಲ್ಲ ಹೇಳದ್ನಲ್ಲ, ಹಾಗಾದ್ರೆ ಈಗ ಅಲ್ಲಿ ಕಟ್ಟಾಕಲ್ಪಟ್ಟವನಾಗಿ, ಅಲ್ಲಿ ಮನುಷ್ಯ ಪುತ್ರನು ಮೆಸ್ಸಿಯನಾಗಿ ಅಲ್ಲಿ ನೇತಾಡ್ತಿದೆಯಲ್ಲ ಎಂಬುದಾಗಿ ಗೇಲಿ ಮಾಡೋದಕ್ಕೆ ಆಸ್ಪದ ಉಂಟಾಗತ್ತೆ. ಆಗ ಈ ದೊಡ್ಡ ದೇವರು ಒಂದು ಮರದ ತುಂಡಿನಲ್ಲಿ ಲಾಕ್ ಆಗಿದ್ದಾನಲ್ಲ, ಒಂದು ಮರದ ಶಿಲುಬೆಯಲ್ಲಿ ಲಾಕ್ ಆಗಿದ್ದಾನಲ್ಲ. ಕೆಲವರು ಆ ಸಮಯದಲ್ಲಿ ಯೇಸುವನ್ನ ಗೇಲಿ ಮಾಡ್ತಾರೆ, ನಿನ್ನನ್ನ ನೀನು ರಕ್ಷಿಸಿಕೋ ಎಂಬುದಾಗಿ ಹೇಳ್ತಾರೆ. ದೇವಕುಮಾರನೇ ಆಗಿದ್ರೆ, ಮೆಸ್ಸಿಯನೇ ಆಗಿದ್ರೆ ನಿನ್ನನ್ನ ನೀನು ರಕ್ಷಿಸಿಕೋ ಎಂಬುದಾಗಿ ಗೇಲಿ ಮಾಡ್ತಾರೆ. ಸೊ ಅನೇಕರು ಆ ಟೈಮಲ್ಲಿ ಇಷ್ಟೆಲ್ಲ ಅದ್ಭುತ ಮಾಡಿದವನು, ಇಷ್ಟೆಲ್ಲ ತನ್ನ ಬಗ್ಗೆ ಪ್ರಖ್ಯಾಪನೆ ಮಾಡಿಕೊಂಡವನು, ಹಾಗಾದ್ರೆ ಈ ಶಿಲುಬೆ ಮೇಲೆ ಏನ್ ಮಾಡ್ತಾನೆ ಅನ್ನೋದಕ್ಕೆ ಜನರೆಲ್ಲರೂ ಕೂಡ ಕೂಡಿ ಬಂದು, ಸಮಸ್ತ ರೋಮ ಸಾಮ್ರಾಜ್ಯದ ಈ ಯಹೂದ್ಯರೆಲ್ಲರೂ ಕೂಡಿ ಬಂದು ಆತನ ಕಡೆಗೆ, ಆ ಶಿಲುಬೆ ಕಡೆಗೆ ನೋಡ್ತಾರೆ. ಈಗೇನು ಮಾಡ್ತಾನೆ ಆತನು. ಸೊ ಹಾಗಾಗಿ ಎಲ್ಲರ ಗಮನ ಆತನ ಗಿಡಕ್ಕೆ ತಿರುಗಿದೆ. ಅಲ್ಲಿ ಅಳ್ತಾ ಇರುವಂತಹ ಶಿಷ್ಯರಿದ್ದಾರೆ, ಅವರ ಗಮನ ಕೂಡ ಈ ಶಿಲುಬೆ ಮೇಲಿದೆ. ಯಾಕೆ ನಮ್ಮ ಯೇಸು ಈ ರೋದನೆ, ಈ ಬಾಧೆಯನ್ನ ಯಾಕೆ ಅಂಗೀಕಾರ ಮಾಡಿದ್ದಾನೆ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಯೇಸು ಅಲ್ಲಿ ಎತ್ತಲ್ಪಟ್ಟಂಥದ್ದು ಎಲ್ಲರ ಗಮನವನ್ನ ಸೆಳೆಯೋದಿಕ್ಕೆ. ಇವತ್ತು ನಿಮ್ಮ ಗಮನ ಕೂಡ ಶಿಲುಬೆ ಕಡೆಗೆ ಇದೆ. ಡೈರೆಕ್ಟ್ ಆಗಿರಬಹುದು, ಇಂಡೈರೆಕ್ಟ್ ಆಗಿರಬಹುದು. ಇಂಡೈರೆಕ್ಟ್ ಆಗಿ ಹೇಗೆ ಅಂದ್ರೆ, ಅನೇಕರು ಅನ್ಯರು ಯೇಸುವನ್ನ ನಂಬದೇ ಇರುವಂಥವರು ಅನೇಕರು ಪ್ರಶ್ನೆ ಕೇಳ್ತಾರೆ, ನಿಮ್ ದೇವ್ರು ಯೇಸುವನ್ನ ದೇವರ ಎಂಬುದಾಗಿ ನೀವು ಹೇಳ್ತೀರಿ, ಮತ್ಯಾಕೆ ಶಿಲುಬೆಗೆ ಏರ್ದ? ಆ ಶಿಲುಬೆಯ ಮಾತು ಅನ್ಯರ ಬಾಯಲ್ಲೂ ಕೂಡ ಬರುತ್ತೆ. ಕ್ರೈಸ್ತರಾದಂಥವ್ರು ಹೇಳ್ತಾರೆ, ಶಿಲುಬೆಗಳನ್ನ ಅವ್ರು ಹಾಕೊಂಡಿರ್ತಾರೆ, ಮನೆಗಳಲ್ಲಿ ಶಿಲುಬೆಯ ಒಂದು ಚಿಹ್ನೆಯನ್ನ ಹಾಕೊಂಡಿರ್ತಾರೆ. ಪೌಲನ್ ಹೇಳ್ತಾನೆ, ಆ ಶಿಲುಬೆಯಲ್ಲಿ ನಾನು ಹೆಮ್ಮೆ ಪಡುವಂಥವನಾಗಿದ್ದೇನೆ. ಆ ಶಿಲುಬೆ ಅನ್ನುವಂಥದ್ದು ಇವತ್ತು ಎಲ್ಲರ ಗಮನಕ್ಕೆ ಏನಾಗಿದೆ, ಅದು ಗುರಿಯಾಗಿದೆ. ಶಿಲುಬೆಯನ್ನ ಗಮನಿಸದೆ ಹೋಗದೇ ಇರುವಂಥ ವ್ಯಕ್ತಿ ಚರಿತ್ರೆಯಲ್ಲಿ ಬಹುಶಃ ಹುಟ್ಟಿದಂಥ ವ್ಯಕ್ತಿ ಇರೋದಿಲ್ಲ. ಯಾಕಂದ್ರೆ ಆ ಶಿಲುಬೆ ಕಡೆಗೆ ಗಮನ ಸೆಳಿಬೇಕು ಅಂತಾನೆ ಯೇಸು ಆ ಶಿಲುಬೆಯನ್ನ ಹತ್ತಿದನು, ಆತನಲ್ಲಿ ಎತ್ತಲ್ಪಟ್ಟನು. ಸೊ ಅನೇಕರ ಗಮನ ಅದರ ಕಡೆಗೆ ತಿರುಗಬೇಕು. ಯಾಕೆ ತಿರುಗಬೇಕು? ಅಲ್ಲಿ ನೇತಾಡಲ್ಪಟ್ಟಂಥವನು ಮನುಷ್ಯನಲ್ಲ, ಆತನು ನಿಜವಾಗ್ಲೂ ರಕ್ಷಕನು, ನಮ್ಮ ಶಿಕ್ಷೆಯನ್ನು ವಹಿಸುವವನು ಆಗಿದ್ದಾನೆ ಅಂತ ಹೇಳಿ ನಂಬಬೇಕು. ಆ ಕಾರಣಕ್ಕಾಗಿ ಆ ಶಿಲುಬೆ ಮೇಲೆ ಎತ್ತಲ್ಪಟ್ಟನು. ಜನರು ಯಾರು ಗುರುತಿಸದೇ ಇರಬಹುದು, ಅನೇಕ ಜನರು ಗುರುತಿಸಿದಂಥವ್ರು ಸ್ವಲ್ಪ ಸಂಖ್ಯೆಯಲ್ಲಿ ಇರಬಹುದು. ಆದ್ರೆ ಆ ಗುರುತಿಸಿದವರಲ್ಲಿ ಪಕ್ಕದ ಒಬ್ಬ ಕಳ್ಳನಿದ್ದ. ಅವನು ಗುರುತಿಸಿ ಹೇಳ್ದ, ಆ ಶಿಲುಬೆ ಮೇಲೆ ಯಾಕೆ ಯೇಸು ಏರಿದ್ದಾರೆ, ಯಾಕೆ ಇವೆಲ್ಲ ಸಂಭವಿಸ್ತಾ ಇದೆ ಅಂತ ಆತನು ಗ್ರಹಿಸಿ, ಈತನು ನಿಜವಾಗ್ಲೂ ಇಸ್ರಾಯೇಲಿನ ರಾಜ, ಮೆಸ್ಸಿಯನು, ಈತನ ರಾಜ್ಯ ಬರುತ್ತೆ ಅಂತ ಹೇಳಿ ಗ್ರಹಿಸಿದವನಾಗಿ ಅವನು ಯೇಸುವಿನ ಹತ್ರ ಒಂದು ಮಾತು ಕೇಳ್ತಾನೆ, ಒಂದು ವಿಜ್ಞಾಪನೆಯನ್ನು ಮಾಡ್ತಾನೆ. ಕಳ್ಳನ ಹೇಳ್ತಾನೆ, ಸ್ವಾಮಿ ನಿನ್ನ ರಾಜ್ಯ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊ. ಹಾಗಾದ್ರೆ ಯೇಸು ಒಬ್ಬ ರಾಜ, ಆತನಿಗೆ ಒಂದು ರಾಜ್ಯ ಬರುತ್ತೆ, ಅದರ ಒಂದು ಸ್ಥಾಪನೆ ಆಗತ್ತೆ ಅನ್ನೋದನ್ನ ಕಳ್ಳ ಅಂಗೀಕರಿಸಿ ಆತನೊಂದು ಕನ್ಕ್ಲೂಷನ್ಗೆ ಬಂದಾಗಿತ್ತು. ನಡೆದ ಎಲ್ಲ ಘಟನೆಗಳಿಂದ ಎಲ್ಲರ ಗಮನ ಶಿಲುಬೆ ಕಡೆಗೆ ಹೋಯಿತು. ಕಳ್ಳನು ರಕ್ಷಣೆಯನ್ನ ಹೊಂದಿದ. ಇನ್ನೊಬ್ಬ ಶತಾಧಿಪತಿ ಹೇಳ್ತಾನೆ, ಇವನು ನೀತಿವಂತನಾದಂಥ ಮನುಷ್ಯನಾಗಿದ್ದನು. ಶಿಲುಬೆಯ ಕಡೆಗೆ ಎಲ್ಲರ ಗಮನ ಹೋಗತ್ತೆ. ಅನೇಕರು ನಂಬಿದ್ರು, ಕೆಲವರು ನಂಬದೇನೆ ಹೋದ್ರು. ಈ ಶಿಲುಬೆಯಲ್ಲಿ ಮರಣ ಅನ್ನುವಂಥದ್ದು ಸಂಭವಿಸುತ್ತೆ. ನಾನು ಈಗಾಗಲೇ ಫಿಲಿಪಿ 2ನೇ ಅಧ್ಯಾಯದಲ್ಲಿ ಹೇಳದ್ನಲ್ಲ, ಶಿಲುಬೆಯಲ್ಲಿ ಆ ರಕ್ಷಕನು ಆ ಮರಣವನ್ನ ಎಷ್ಟು ಮಾತ್ರ ತೆಗೆದುಕೊಂಡನು ಅಂತ ಹೇಳಿದ್ರೆ, ಆತನು ತಂದೆಯ ಚಿತ್ತಕ್ಕೆ ಆತನು ವಿಧೇಯನಾಗಿ ಅದನ್ನು ತೆಗೆದುಕೊಂಡನು. ಯಾಕಂದ್ರೆ ಬಹು ಜನರ ಪಾಪಗಳಿಗೋಸ್ಕರ ಆತನು ಬಲಿಯಾಗಬೇಕಾಗಿತ್ತು. ಯಾಕೆ ಈ ಮರಣ, ಯಾಕೆ ಆ ನೇತಾಡಲ್ಪಟ್ಟಿದ್ದು ಅಂದ್ರೆ, ಆತನು ಅನೇಕರ ಗಮನ ಈ ಶಿಲುಬೆ ಕಡೆಗೆ ಸೆಳಿಬೇಕು. ಯಾಕಂದ್ರೆ ಅದು ಕೇವಲ ಒಂದು ಶಿಕ್ಷೆ ಅಲ್ಲ, ಅದು ಒಂದು ಬಲಿದಾನ. ದೇವರು ತನ್ನ ಮಗನಾದ ಯೇಸುವನ್ನ ಲೋಕದ ಪಾಪಗಳಿಗಾಗಿ ಬಲಿ ಕೊಡ್ತಾ ಇದ್ದಾರಂತ ಹೇಳಿ ಇಡೀ ಲೋಕವೇ ಗಮನಿಸಬೇಕಾಯ್ತು. ಆತನು ಬಲಿಯಾಗ್ತಾನೆ, ಶಿಲುಬೆಯಲ್ಲಿ ಬಲಿಯಾದ ಮೇಲೆ ಶಿಲುಬೆಗೆ ಹಾಕಿದವ್ರು ಸುಮ್ಮನಿದ್ರ
ಸುಮ್ಮನೆ ಇರಲಿಲ್ಲ ಪ್ರಿಯರೇ. ಕೆಲವ್ರಿಗೆ ಆ ವ್ಯಕ್ತಿಯನ್ನ ನಲಗಿಸಿ, ಒಬ್ಬ ವ್ಯಕ್ತಿಯನ್ನ ತುಳಿದು, ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಿದ ಮೇಲೂ ಕೂಡ ಸಮಾಧಾನ ಇರೋದಿಲ್ಲ. ಆತನ ನೆನಪು ಕೂಡ ಬಾರದಂತೆ, ಆತನ ಹೆಸರು ಮತ್ತೆ ಕೇಳುವಾಗ ಅದು ಆ ಹೆಸರನ್ನ ಕೇಳಲೇಬಾರದು ಅಂತ ಹೇಳುವಂಥ ರೀತಿಯಲ್ಲಿ ಅವಮಾನ ಪಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಆತನನ್ನ ಈ ಜನರು ಏನು ಮಾಡಿದ್ರು, ಆ ಯಹೂದಿ ನಾಯಕರುಗಳು ಯೇಸುವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈತನು ಮೊದಲು ಹೇಳ್ತಾ ಇದ್ದ, ನನ್ನನ್ನು ನಾನು ಸತ್ತ ಮೇಲೆ ನಾನು ಎದ್ದು ಬರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದ. ಶಿಷ್ಯರು ಬಂದು ಆ ಮಾತನ್ನ ನಿಜ ಮಾಡಬಹುದು, ದೇಹವನ್ನ ಕದ್ದುಕೊಂಡು ಹೋಗಿ ಆತನ ಎದ್ದು ಬಿಡ್ಡ ಅಂತ ಹೇಳಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಯೇಸುವನ್ನ ಕೊಂದ ನಂತರ ಬಂದು ಪಿಲಾತನ ಹತ್ರ ಹೇಳ್ತಾರೆ, ಕಾವಲನ್ನ ಇಡು ಎಂಬುದಾಗಿ ಹೇಳ್ತಾರೆ. ಕಾವಲಿಡು ಎಂಬುದಾಗಿ ಹೇಳ್ತಾರೆ. ಪಿಲಾತನು ಸರಿ ಹಾಗಾದ್ರೆ ಆಗ್ಲಿ ಬಿಡು, ಕಾವಲಿಡೋಣ ಅಂತ ಹೇಳಿ ಕಾವಲುಗಾರರನ್ನ ಇಡ್ತಾನೆ. ಆ ಸಮಾಧಿಗೆ ಸೀಲನ್ನ ಕೂಡ ಹಾಕ್ತಾನೆ. ಯಾರು ಕೂಡ ಅದನ್ನ ತೆಗೆಯೋ ಹಾಗಿಲ್ಲ. ಆದ್ರೆ ಯೇಸು ಹೇಳಿದ ಹಾಗೆ, ಶಿಲುಬೆಯಲ್ಲಿ ಸತ್ತವನು ಮುಂಚೆನೆ ಹೇಳಿದ, ನನ್ನ ಸಾವು ಹೀಗೆ ನಡೆಯುತ್ತೆ. ಆಮೇಲೆ ಮೊದಲೇ ದೇವರು ಶಿಷ್ಯರೊಂದಿಗಿದ್ದಾಗ ಹೇಳಿದ್ರು, ನಾನು ಸಾಯ್ತೇನೆ, ಆದ್ರೆ 3ನೇ ದಿನದಲ್ಲಿ ನಾನು ಎದ್ದು ಬರುತ್ತೇನೆ. ಆ ಮಾತಿನ ಪ್ರಕಾರವೇ ಯೇಸು 3ನೇ ದಿನದಲ್ಲಿ ಎದ್ದು ಬಂದನು. ಸಮಾಧಿಯು ಧಡಾರ್ ಅಂತ ಹೇಳಿ ಓಪನ್ ಆಯಿತು. ಆಮೇಲೆ ಆತನು ಎದ್ದು ಬಂದನು. ಅನೇಕರು ಹೋಗಿ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಆತನ ಶರೀರ ಇಲ್ಲ. ಅಲ್ಲಿ ಕೆಲವರಿಗೆ ದೇವದೂತರು ಕಾಣಿಸಿಕೊಂಡ್ರು. ದೇವದೂತರು ಹೇಳಿದ್ರು, ಆತನನ್ನ ಬದುಕಿರುವವನನ್ನು ಸತ್ತವರ ಒಳಗೆ ಹುಡುಕುವುದು ಏಕೆ, ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ಹೇಳಿದ್ರು. ಹಾಗಾಗಿ ಯೇಸು ಎದ್ದನು ಪ್ರಿಯರೇ, ಆತನು ಎದ್ದನು. ಶಿಷ್ಯರು ಕೆಲವರು ನಂಬಿದ್ರು, ಬಹುತೇಕ ಸಂಖ್ಯೆ ನಂಬಿದ್ರು, ಆದ್ರೆ ತೋಮ ಅನ್ನುವಂಥವನು ನಂಬಿರಲಿಲ್ಲ. ತೋಮಿನಿಗೂ ಕೂಡ ಕಾಣಿಸಿಕೊಂಡು ನಂಬದವನಾಗಿರಬೇಡ, ನಂಬುವವನಾಗು ಎಂಬುದಾಗಿ ಯೇಸು ಹೇಳಿದ್ರು. ಪ್ರಿಯರೇ, ಯೇಸು ಸತ್ತಿದ್ದು ಎದ್ದಿದ್ದು ನೀವು ನಾನು, ಯೇಸು ನಿಜವಾದ ದೇವರು ನಿಮ್ಮ ಪಾಪಗಳಿಗಾಗಿ ಸಾಯ್ತಾ ಇದ್ದಾನೆ. ಎದ್ದು ಬಂದಿರುವವನು ಜೀವಕರವಾದಂಥ ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಡೋದಕ್ಕಾಗಿ ಆತನು ಎದ್ದಿದ್ದಾನೆ ಎಂದಾಗಿ ನಾವು ನಂಬಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಶಿಲುಬೆ ಮೇಲೆ ಸತ್ತನು, ಎತ್ತಲ್ಪಟ್ಟನು. ಪ್ರಿಯರೇ, ನಮ್ಮ ಗಮನ ಆ ಕಡೆಗೆ ಹೋಗಿ ಆ ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತಾ ನಾವು ಹೇಳಬೇಕು, ದೇವರು ಯೇಸು ನನಗಾಗಿ ಸತ್ರು, ನನ್ನ ಪಾಪದ ಶಿಕ್ಷೆಯನ್ನು ಆತನು ಹೊತ್ಕೊಂಡು ಸತ್ತ, ಹೂಣಲ್ಪಟ್ಟು 3ನೇ ದಿನ ಎದ್ದು ಇವತ್ತು ರಾಜನಾಗಿ ಅರಸನಾಗಿ ಆತನಿದ್ದಾನೆ. ಒಂದು ದಿನ ವಾಪಸ್ ಬರ್ತಾನೆ. ಇವತ್ತು ನಾನು ನೀನು ನಂಬಿ ನಿತ್ಯ ಜೀವವನ್ನು ಪಡಿಬೇಕು ಎಂಬುದಾಗಿ ಆತನು ಸತ್ತು ಈ ಕಾರ್ಯವನ್ನ ಮುಗಿಸಿ ಆತನು ಇನ್ನೂ ಎತ್ತರವಾದಂತಹ ಸ್ಥಳಕ್ಕೆ ಹೋಗಿದ್ದಾನೆ. ಪ್ರಿಯ, ನನ್ನ ಮಾತನ್ನು ಮುಗಿಸ್ತೇನೆ ಇಲ್ಲಿಗೆ. ಈ ಎತ್ತಲ್ಪಟ್ಟಂತ ಯೇಸು ಯಾರು, ಯಾಕೆ ಆತನು, ಹೇಗೆ ಆತನು ಎತ್ತಲ್ಪಟ್ಟನು, ಯಾಕೆ ಆತನು ಎತ್ತಲ್ಪಟ್ಟನು ಅನ್ನುವಂಥ ಮಾತನ್ನ ನಾನು ಹೇಳಿ ಮುಗಿಸಿದ್ದೇನೆ. ಈ ಎತ್ತಲ್ಪಟ್ಟಂತ ಯೇಸು ದೇವರು. ಎರಡನೇದು, ಮನುಷ್ಯನಾಗಿ ಆತನು ಮನುಷ್ಯಾವತಾರಿಯಾಗಿ ಬಂದವನು. ಮತ್ತೆ ಆತನು ದೇವರಾಗಿ ಆ ಸ್ಥಾನಕ್ಕೆ ಹೋಗುವಂಥವನು ಎಂಬುದಾಗಿ ಹೇಳ್ತಾ ಬಂದೆ. ಯಾವ ರೀತಿಯಲ್ಲಿ ಆತನು ಎತ್ತಲ್ಪಟ್ಟನಂದ್ರೆ ಆ ಶಿಲುಬೆಯ ಮರಕ್ಕೆ ನೇತಾಕಲ್ಪಟ್ಟವನಾಗಿ ಆತನು ಎತ್ತಲ್ಪಟ್ಟನು. ಯಾಕೆ ಎತ್ತಲ್ಪಟ್ಟನು ಎಂಬುದಾಗಿ ನೋಡೋದಾದ್ರೆ, ನಿಮಗಾಗಿ ನನಗಾಗಿ ಬಲಿಯಾಗಿ ನಮ್ಮ ನಂಬಿಕೆಯ ಕಾರಣವಾಗುವುದಕ್ಕಾಗಿ, ನಮ್ಮ ನಿತ್ಯ ಜೀವಕ್ಕೆ ಕಾರಣವಾಗುವುದಕ್ಕಾಗಿ, ನಮ್ಮ ನಿತ್ಯ ಜೀವದ ನಿರೀಕ್ಷೆ ಆಗುವುದಕ್ಕಾಗಿ, ನಮ್ಮನ್ನ ನಾಶನದ ಮರಣದ ಹಾದಿಯಿಂದ ತಪ್ಪಿಸಿ ಜೀವದ ಕಡೆಗೆ ಇರುವಂಥ ಬಾಧ್ಯತೆಯನ್ನು ಪಡೆದುಕೊಳ್ಳುವಂಥ ಒಂದು ಮುಖಾಂತರವಾಗಿ ಯೇಸು ಎತ್ತಲ್ಪಟ್ಟನು. ಪ್ರಿಯರೇ, ನೀವು ನಾನು ಮಾಡಬೇಕಾಗಿರೋದು ಹಾಗಾದ್ರೆ, ನನ್ನ ಆತ್ಮ ದೇವರ ಬಳಿಗೆ ಸೇರಬೇಕಾದ್ರೆ ನನಗಾಗಿ ನಿಮಗಾಗಿ ಎತ್ತಲ್ಪಟ್ಟಂತ ಯೇಸುವನ್ನ ನಾವು ನಂಬಬೇಕು. ಆ ಎತ್ತಲ್ಪಟ್ಟಂತ ಯೇಸುವನ್ನ ನಾವು ನಂಬಬೇಕು. 3ನೇ ಅಪ್ಟಿಯರ್ 4ನೇ ಅಪ್ಟಿಯರ್ 20-30 ಫ್ಲೋರ್ಗಳಿಗೆ ಹೋಗೋದಕ್ಕೆ ಇವತ್ತು ಲಿಫ್ಟನ್ನು ಯೂಸ್ ಮಾಡ್ತೀವಿ. ಲಿಫ್ಟನ್ನು ಯೂಸ್ ಮಾಡಿ ಅಷ್ಟು ಎತ್ತರಕ್ಕೆ ಹೋಗ್ತೇವೆ. ಇನ್ನೂ ಆಕಾಶದ ಒಂದು ತುದಿಗಳಲ್ಲಿ ಓಡಾಡಬೇಕು, ಇನ್ನೊಂದು ಪ್ರಪಂಚಕ್ಕೆ ಹೋಗ್ಬೇಕು, ದೇಶಕ್ಕೆ ಹೋಗ್ಬೇಕಂದ್ರೆ ಏರೋಪ್ಲೇನ್ಗಳಲ್ಲಿ ನಾವು ಓಡಾಡ್ತೀವಿ. ಚಂದ್ರನನ್ನ ಮುಟ್ಟಬೇಕು ಅಂತ ಹೇಳಿ ರಾಕೆಟ್ಗಳಲ್ಲಿ ಏರಿ ಹೋಗೋರಿದ್ದೀವಿ. ದೇವರಾಗಿರುವಂತ ಯೇಸು ಆಗಿದ್ದಾರೆ. ಆತನು ಭೂಮಿಯಲ್ಲಿ ಅನೇಕರನ್ನ ಪರಲೋಕಕ್ಕೆ ಕೊಂಡೊಯ್ಯಲಿಕ್ಕೆ ಪಾಪಿಗಳ ಹತ್ರ ಬಂದ್ರು. ಪಾಪಿಗಳನ್ನ ಪರಲೋಕಕ್ಕೆ ಕೊಂಡೊಯ್ಯಲು ಆತನು ಮರಣದ ಮುಖಾಂತರವಾಗಿ ನಿತ್ಯ ಮರಣವನ್ನ ಆತನು ಸೋಲಿಸಿ ಆತನು ಜೀವವನ್ನ ಗೆದ್ದವನಾಗಿ ಹೋಗಿದ್ದಾನೆ. ನೀನು ನಾನು ಈ ಒಂದು ನಿತ್ಯ ಜೀವ
ಪುನರುತ್ಥಾನ ಅಥವಾ ನಿತ್ಯ ಜೀವನ ದೇವರ ಪರಲೋಕಕ್ಕೆ ಸೇರಬೇಕಾದ್ರೆ ಪರಲೋಕದಿಂದ ಬಂದವನಾಗಿರುವಂಥವನು ಹೋಗಿರುವಂಥ ನಮಗಾಗಿ ಪ್ರಾಣವನ್ನು ಕೊಟ್ಟಂಥ ಎದ್ದಂಥ ಯೇಸುವನ್ನು ನಾವು ನಂಬಬೇಕು, ನಾವು ಸ್ವೀಕರಿಸಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ಯೇಸು ನಿನಗಾಗಿ ಬಂದದ್ದು, ನಿನಗಾಗಿ ಸತ್ತದ್ದು, ನಿನಗಾಗಿ ಎದ್ದಿದ್ದಾನೆ. ಆತನು ಇದು ಮಾಡಿರುವಂಥದ್ದು ನಿನ್ನನ್ನು, ಪಾಪಿಯಾದಂಥ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಹಾಗಾದರೆ ಪರಲೋಕದ ಲಿಫ್ಟು, ಪರಲೋಕಕ್ಕೆ ನಮ್ಮನ್ನು ಎತ್ಕೊಂಡು ಹೋಗೋದಕ್ಕೆ ಆತನು ಬಂದಿರುವಾಗ ಯಾಕೆ ನಾವು ಆತನ ಕೈಗೆ ನಮ್ಮ ಜೀವಿತ ಕೊಡಬಾರದು? ಯಾಕೆ ನಾವು ಆತನೊಟ್ಟಿಗೆ ಎತ್ತಲ್ಪಡೋದಕ್ಕೆ ನಮ್ಮ ಸಂಪೂರ್ಣವಾದಂಥ ಮನಸ್ಸನ್ನು ಒಪ್ಪಿಸಬಾರದು? ಇವತ್ತೇ ತೀರ್ಮಾನ ಮಾಡ್ರಿ, ಯೇಸು ನಾನು ನಿನ್ನ ಜೊತೆ ಬರ್ತೇನೆ, ನಿನ್ನಲ್ಲಿರ್ತೇನೆ ಎಂಬುದಾಗಿ ಒಪ್ಪಿಸಿಕೊಡ್ರಿ, ಆತನನ್ನು ಅಂಗೀಕರಿಸ್ರಿ. ದೇವರು ನಿಮಗೆ ಸಹಾಯ ಮಾಡಲಿ. ಬೇಕಾದರೆ ಪ್ರಾರ್ಥನೆ ಮಾಡ್ರಿ, ಸ್ವಾಮಿ ನಾನೊಬ್ಬ ಪಾಪಿ, ನನ್ನ ಜೀವಿತವನ್ನು ನಿನ್ನ ಕೈ ಕೊಡ್ತೇನೆ ಯೇಸು, ನಾನು ಕೂಡ ನಿನ್ನ ಪರಲೋಕಕ್ಕೆ ಎತ್ತಲ್ಪಡಬೇಕೆಂಬುದಾಗಿ ಆಸೆ ಪಡ್ತೇನೆ. ನನಗಾಗಿ ಈ ಲೋಕಕ್ಕೆ ಬಂದು ಸತ್ತು ಹುಣಲ್ಪಟ್ಟು ನೀನು ಎದ್ದ ಹಾಗೆ ನಾನು ನಿನ್ನಲ್ಲಿ ನಂಬಿಕೆ ಇಟ್ಟು ಒಂದು ದಿನ ನಿನ್ನನ್ನು ಸೇರಬೇಕು ಅನ್ನೋಂಥ ಆಸೆ ಇದೆ ಎಂಬುದಾಗಿ ಯೇಸುವಿನಿಗೆ ನೀವು ಅರಿಕೆ ಮಾಡೋದಾದರೆ, ಹೇಳೋದಾದರೆ, ಆತನು ನಿಮ್ಮ ಜೀವಿತವನ್ನು ಪರಲೋಕಕ್ಕೆ ಸೇರಿಸಿಕೊಳ್ಳುವಂಥವನಾಗಿದ್ದಾನೆ. ಹಾಗೆ ಆಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಎಲ್ಲ ಅದ್ಭುತ ಮಾಡಿದವನು, ಇಷ್ಟೆಲ್ಲ ತನ್ನ ಬಗ್ಗೆ ಪ್ರಖ್ಯಾಪನೆ ಮಾಡಿಕೊಂಡವನು, ಹಾಗಾದ್ರೆ ಈ ಶಿಲುಬೆ ಮೇಲೆ ಏನ್ ಮಾಡ್ತಾನೆ ಅನ್ನೋದಕ್ಕೆ ಜನರೆಲ್ಲರೂ ಕೂಡ ಕೂಡಿ ಬಂದು, ಸಮಸ್ತ ರೋಮ ಸಾಮ್ರಾಜ್ಯದ ಈ ಯಹೂದ್ಯರೆಲ್ಲರೂ ಕೂಡಿ ಬಂದು ಆತನ ಕಡೆಗೆ, ಆ ಶಿಲುಬೆ ಕಡೆಗೆ ನೋಡ್ತಾರೆ. ಈಗೇನು ಮಾಡ್ತಾನೆ ಆತನು?